ಚಿನ್ನಸ್ವಾಮಿ ಸ್ಟೇಡಿಯಂ ದುರಂತದ ಬಳಿಕ ಹೊಸ ಸ್ಟೇಡಿಯಂ ಅನ್ನ ಮಾಡೋದಕ್ಕೆ ಸರ್ಕಾರ ಪ್ಲಾನ್ ಅನ್ನ ಮಾಡ್ತಾ ಇದೆ. ಆದರೆ ಈ ವಿಚಾರ ಬನ್ನೇರುಘಟ್ಟದ ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಹೊಸ ಸ್ಟೇಡಿಯಂಗೆ ಮುಂದಾದ ಸರ್ಕಾರಕ್ಕೆ ಆರಂಭದಲ್ಲೇ ವಿಘ್ನ. ಬನ್ನೇರುಘಟ್ಟದ ಸೂರ್ಯನಗರದಲ್ಲಿ ನಿರ್ಮಾಣಕ್ಕೆ ಸಿದ್ಧತೆ ನಡೆದಿತ್ತು. ಕೆಎಚ್ಬಿ ಲೇಔಟ್ನಲ್ಲಿ 100 ಎಕರೆ ಪ್ರದೇಶದಲ್ಲಿ ನಿರ್ಮಾಣಕ್ಕೆ ಸಜ್ಜಾಗಿತ್ತು. ಇದೇ ತಿಂಗಳು 23ಕ್ಕೆ ಶಂಕುಸ್ಥಾಪನೆಗೂ ಕೂಡ ಸರ್ಕಾರ ಸಜ್ಜಾಗಿದೆ. ಆದರೆ ಸ್ಟೇಡಿಯಂ ನಿರ್ಮಾಣಕ್ಕೆ ಬನ್ನೇರುಘಟ್ಟ ರೈತರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಸುರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಸ್ಟೇಡಿಯಂ ಬೇಡ ಅಂತ ಆಗ್ರಹಿಸಿದ್ದಾರೆ. ಆನೇಕಲ್ ತಾಲೂಕಿನ ಸೂರ್ಯ ಸಿಟಿಯಲ್ಲಿ ಇದೀಗ ದೊಡ್ಡ ಮಟ್ಟದಲ್ಲಿ 2ನೇ ಅತಿ ದೊಡ್ಡ ಕ್ರಿಕೆಟ್ ಕ್ರೀಡಾಂಗಣ ಮಾಡಲು ಸರ್ಕಾರ ಹೊರಟಿದೆ. ನಾನೀಗ ಅದೇ ಜಾಗದಲ್ಲಿ ನೋಡಿ, ರೈತರ ಭೂಮಿ ಈಗೆಲ್ಲ ಭೂಸ್ವಾಧೀನ ಮಾಡಿಕೊಂಡಿದ್ದಾರೆ. ಆ ಒಂದು ಪಕ್ಕದಲ್ಲಿ ಕಾರಣ ತುಂಬಾ ದೂರ ಇದೆ. ಇಲ್ಲಿಂದ ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ಇರಬಹುದು. ರಾಷ್ಟ್ರೀಯ ಉದ್ಯಾನವನ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಇದೆ. ಈ ಒಂದು ಭಾಗದಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಮಾಡಲು ಸರ್ಕಾರ ಹೊರಟಿದೆ. ಆದ್ರೆ ಈಗ ರೈತರು ಆಕ್ರೋಶ ಕಾರಣವಾಗಿದೆ. ಯಾಕಂದ್ರೆ ಈ ಒಂದು ಕ್ರೀಡಾಂಗಣ ಆಯ್ತಂದ್ರೆ ಪ್ರಾಣಿಗಳಿಗೆ ತುಂಬಾ ಸಮಸ್ಯೆ ಆಗಲಿದೆ, ಪರಿಸರ ನಾಶವಾಗಲಿದೆ. ಯಾಕಂದ್ರೆ ರಾಷ್ಟ್ರೀಯ ಉದ್ಯಾನವನ ಸೂಕ್ಷ್ಮ ಪ್ರದೇಶ ಈ ಒಂದು ಜಾಗ. ಈ ಒಂದು ಜಾಗದಲ್ಲಿ ಕ್ರಿಕೆಟ್ ಕ್ರೀಡಾಂಗಣ ಮಾಡೋದು ಸರಿಯಲ್ಲ. ಯಾಕಂದ್ರೆ ಲೈಟ್ ವ್ಯವಸ್ಥೆ ಇರುತ್ತೆ, ಸಾಕಷ್ಟು ಜನ ಬರ್ತಾರೆ, ಕೂಗಾಡ್ತಾರೆ, ವಾಹನಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಮತ್ತೊಂದ್ ಕಡೆ ಇಲ್ಲಿ ರೆಸಾರ್ಟ್ಗಳು, ಹೋಟೆಲ್ಗಳೆಲ್ಲ ಬಂದ್ಬಿಡ್ತವೆ. ಅಭಿವೃದ್ಧಿ ಮಾಡ್ತಾರೆ ಹೋಗಿ, ಒಂದ್ ಕಡೆ ಪ್ರಾಣಿ ಕುಲಕ್ಕೆ ಮತ್ತೊಂದ್ ಕಡೆ ಪರಿಸರಕ್ಕೆ ತುಂಬಾ ಹಾನಿ ಆಗುತ್ತೆ. ಎಲ್ಲಾ ಸೂಕ್ಷ್ಮ ಪ್ರದೇಶ ಇದು. ಹೀಗಾಗಿ ಇಲ್ಲಿನ ರೈತರು, ಹೋರಾಟಗಾರರು ಇದೀಗ ಕೋರ್ಟಿಗೆ ಹೋಗಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಕೇಸ್ ನಡೆದಿದೆ. ಬಟ್ ಸರ್ಕಾರ ಮಾತ್ರ ಈಗ ಶಂಕುಸ್ಥಾಪನೆ ಮಾಡಲು ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಕ್ರೀಡಾಂಗಣ ಮಾಡಲು ಈಗ ಸಿದ್ಧತೆ ಮಾಡಿಕೊಂಡಿದ್ದಾರೆ. ರೈತರು ಮಾತ್ರ ಆಕ್ರೋಶ ಹೊರಹಾಕ್ತಿದ್ದಾರೆ. ಶಿಖರ್ ನೋಡ್ತಿರ್ಬೋದು, ಇಲ್ಲೆಲ್ಲ ಫಲವತ್ತಾದ ಭೂಮಿ, ಈ ಒಂದು ಭೂಮಿಯನ್ನು ಹಾಳು ಮಾಡಿದ್ದಾರೆ. ಒಂದ್ ಕಡೆ ರಾಷ್ಟ್ರೀಯ ಉದ್ಯಾನವನ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನಕ್ಕೂ ಧಕ್ಕೆ ತರ್ತಿದ್ರೆ. ಹೀಗಾಗಿ ಈ ಒಂದು ಭಾಗದಲ್ಲಿ ನೀವು ಯಾವುದೇ ಕಾರಣಕ್ಕೂ ನೀವು ಏನೋ ಕ್ರೀಡಾಂಗಣ ಮಾಡಲು ಏನೋ ಬೇಡ ಎಂಬುದು ಒತ್ತಾಯ ಕೇಳಿ ಬಂದಿದೆ. ಮಾತಾಡಿಸ್ತೀನಿ ಸರ್, ಕ್ರೀಡಾಂಗಣ ಮಾಡಲು ಸರ್ಕಾರ ಹೊರಟಿದೆ, ಏನ್ ಹೇಳ್ತೀರಿ ಸರ್? ನಮಗೆ ಕ್ರೀಡಾಂಗಣ ಮಾಡ್ಲಿ, ಆದ್ರೆ ಅದಕ್ಕೆ ಅಂತ ಜಾಗ ಇರ್ತದೆ. ಆದ್ರೆ ಇಲ್ಲಿ ಫಾರೆಸ್ಟ್ ಪಕ್ಕದಲ್ಲಿ ಫಲವತ್ತಾದ ಭೂಮಿ ಬೇಕಾಗಿಲ್ಲ ಇವ್ರಿಗೆ. ಯಾಕಂದ್ರೆ ದನಕರು ಕುರಿ ಮೇಯ್ತಕ್ಕಂಥ ಜಾಗ ಇದು, ಫಲವತ್ತಾದ ಭೂಮಿ. ನೋಡಿ, ಸಾಮಾನ್ಯ ಫಲವತ್ತಾದ ಭೂಮಿ ಸಿಗ್ಬೇಕಾದ್ರೆ ಬಹಳ ಅದೃಷ್ಟ ಮಾಡಿರ್ಬೇಕು. ಅಂತವ್ರು ಇವರು ಫಲವತ್ತಾದ ಭೂಮಿ ಕಿತ್ಕೊಂಡು ನೀರಾವರಿ ಜಾಗ ಕಿತ್ಕೊಂಡ್ಬಿಟ್ಟು ಇವರು ಸ್ಟೇಡಿಯಂ ಅಂತೆ, ಕೆಎಚ್ಬಿ ಅಂತೆ, ಕೆಡಿಎಂ ಅಂತ ಮಾಡ್ಬಿಟ್ರೆ ನಾಳೆ ಪರಿಸ್ಥಿತಿ ಏನಾಗ್ತದೆ? ಅದು ಮುಂದಿನ ಪೀಳಿಗೆ ಏನಾಗ್ತದೆ? ಭೂಗಳ ಪರವಾಗಿ ಸರ್ಕಾರ ನಿಂತಿದ್ದ ಅಂತ ಏನು ಆರೋಪ ಮಾಡ್ತಿದ್ರಿ ಸರ್? ಇವರು ರಿಯಲ್ ಎಸ್ಟೇಟ್ ದಂಧೆ ಹೆಸರಿಗೆ ಸರ್ಕಾರ ಏನಾಗಿದೆ ಬಡವಣೆ ಅಂತ ಮಾಡ್ಕೊಂಡು ಇವರು ರಿಯಲ್ ಎಸ್ಟೇಟ್ ದಂಧೆ ತರ ಮಾಡ್ಕೊಂಡು ಕೆಎಚ್ಪಿ ಸರ್ಕಾರ ಆದೇಶ ಆಗಿದೆ ಅಂತ ಕಿತ್ಕೊಳ್ಳೋದು. ಆಮೇಲೆ ಸ್ಟೇಡಿಯಂ ನೋಡಪ್ಪ, ಇಂಟರ್ನ್ಯಾಷನಲ್ ಸ್ಟೇಡಿಯಂ ನಾಳೆ ದಿವಸ ನಿಮ್ಗೆ ಅಭಿವೃದ್ಧಿ ಆಗ್ತದೆ. ಏನು ಅಭಿವೃದ್ಧಿ ಮಾಡ್ತಾ ಇದಾರೆ ಇವರು? ಅಭಿವೃದ್ಧಿ ಮಾಡಬೇಕಾದ್ರೆ ಒಬ್ಬ ಫಲವತ್ತಾದ ಭೂಮಿ ಅಂತ ಆನೇಕಲ್ಲು ರಾಗಿ ಕಣಜ ಅಂತ ಹೆಸರಾಗಿದೆ. ಸುಮಾರು ಹಿಂದಿನಿಂದ ರಾಗಿ ಕಣಜ ಅಂತ ಹೆಸರಾದ್ಮೇಲೆ ಅದಕ್ಕೆ ಅಂತ ಒಂದು ಡ್ಯಾಮ್ ಕಟ್ಟಬೇಕು. ಡ್ಯಾಮ್ ಕಟ್ಟಿ ಒಂದು ಕೃಷಿಗೆ ಒಂದು ಡೆವಲಪ್ಮೆಂಟ್ ಮಾಡಬೇಕು. ಅದನ್ನ ಒಪ್ಕೊಂತೀರಿ? ಈಗ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನಕ್ಕೂ ತುಂಬಾ ತೊಂದರೆ ಆಗುತ್ತೆ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ನೋಡಿ ಸರ್? ಈಗ ಬಗಂದೊಡ್ಡಿ ಬನ್ನಘಟ್ಟ ನಿಯರ್ಗೆ 96 ಸರ್ವೆ ನಂಬರ್, 710 ಎಕರೆ ಗೋಮಾಳದಲ್ಲಿ ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಸುಮಾರು 106 ಎಕರೆ ಸ್ವಾಧೀನ ಇದ್ದು ಇವತ್ತು 50 ಎಕರೆಯಲ್ಲಿ ದಾಖಲೆ ಸಿಕ್ಕಿದೆ. ಗೋಮಾಳ ದನ ಸಚಿವ ರಾಮಲಿಂಗಾರೆಡ್ಡಿ ಅವರ ಜಾಗ ಇದೆ, ಜಾಗ ಇದೆ, ಬಗಂದೊಡ್ಡಿ ಹತ್ರ ಇದೆ. ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಂಗಾದ್ರೆ ಅನುಕೂಲ ಏನ್ ಸರ್? ಪಾಣಿಗೆ ಬರ್ತಾ ಇದೆ. ಪಾಣಿ ಹೆಂಗ್ ಬಂತು ಇವ್ರಿಗೆ ಗೋಮಾಳ ಜಾಗ? ಈಗ ರಾಷ್ಟ್ರೀಯ ಉದ್ಯಾನವಕ್ಕೆ ಏನ್ ತೊಂದರೆ ಆಗುತ್ತೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನಕ್ಕೆ? ಸರ್, ಇವಾಗ ಆನೆ, ಕಾಡು ಪ್ರಾಣಿಗಳು ಬಂದು ಹೋಗ್ತಕ್ಕಂಥ ಜಾಗ ಇದು ಅಲ್ವಾ? ಕಾಡು ಪ್ರಾಣಿಗಳು ಬಂದು ಹೋಗ್ತಕ್ಕಂಥ ಜಾಗದಲ್ಲಿ ನಾವ್ ಏನಾದ್ರು ಒಂದು ಪ್ರಾಜೆಕ್ಟ್ ಅಂತ ಮಾಡ್ಬಿಟ್ರೆ ಅವು ಬಂದು ಎಲ್ಲಿ ಹೋಗ್ತವೆ? ನಮ್ಗೆ ತೊಂದ್ರೆ. ಇವತ್ತು ಒಬ್ಬ ರೈತ, ನಾವು ಗದ್ದೆಯಲ್ಲಿ ಕೆಲಸ ಮಾಡ್ತಿರ್ತೀರಿ, ಹೊಲದಲ್ಲಿ ಕೆಲಸ ಮಾಡ್ತಿರ್ತೀರಿ. ಇವಾಗ ಡಿಸ್ಟರ್ಬ್ ಆಯ್ತು ಅಂದ್ರೆ ಇವಾಗ ಸ್ಟೇಡಿಯಂ ಅಂತ ಆಗ್ತಾರೆ, ಇಲ್ಲ ಕೆಎಚ್ಪಿ ಆಗ್ತದೆ, ಇಲ್ಲ ಡಿಸ್ಟರ್ಬ್ ಆಗ್ತದೆ. ಡಿಸ್ಟರ್ಬ್ ಆದ ತಕ್ಷಣ ಅವ್ರು ಏನ್ ಮಾಡ್ತವೆ ಅಂದ್ರೆ ಅವು ಒಂಥರ ಮನಸ್ಸು ಚಂಚಲಾಗಿ ಈ ಕಡೆ ಬರ್ತವೆ. ಈ ಕಡೆ ಬಂದಾಗ ರೈತನಿಗೂ ತೊಂದರೆ ಆಗ್ತದೆ. ಆ ಹೊಲ ಗದ್ದೆಯಲ್ಲಿ ಕೆಲಸ ಮಾಡಕ್ ಆಗಲ್ಲ. ಈಗ ನೀವು ಇಲ್ಲಿ ಕ್ರೀಡಾಂಗಣ ಮಾಡಲು ಬೇಡ ಅಂತ ಒತ್ತಾಯ ಮಾಡ್ತೀರಿ? ನಮಗೆ ಬೇಡ ಅಂತ ನಾವು ಒತ್ತಾಯ ಮಾಡ್ತೇವೆ ಸರ್. ಸುಪ್ರೀಂ ಕೋರ್ಟ್ ಏನ್ ತೀರ್ಮಾನ ಮಾಡ್ತದೆ ನಾವು ತಾವೇ ಹೋಗಿದ್ರೆ ನಾವು ಕಾದ್ ನೋಡೋಣ. ಯಾಕಂದ್ರೆ ಈ ಒಂದು ಭಾಗದಲ್ಲಿ ಆನೆಗಳು ಬರ್ತವೆ, ಪ್ರಾಣಿಗಳು ಸಹ ಬರ್ತವೆ. ಈ ಒಂದು ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಕ್ರೀಡಾಂಗಣ ಮಾಡಬಾರದು ಎಂಬುದು ರೈತರ ಒತ್ತಾಯವಾಗಿದೆ, ಸಂಘಟನೆಗಳ ಒತ್ತಾಯವಾಗಿದೆ. ಸರ್ಕಾರ ಮಾತ್ರ ಮಾಡಕ್ಕೆ ಹೊರಟಿದೆ. 100 ಎಕರೆಯಲ್ಲಿ 900 ಕೋಟಿ ಖರ್ಚು ಮಾಡ್ತಿದೆ. ಅತಿ ದೊಡ್ಡ 2ನೇ ಕ್ರೀಡಾಂಗಣ, 27 ವಿವಿಧ ಕ್ರೀಡೆಗಳು ಸಹ ಇಲ್ಲಿ ಇಂಡೋರ್ ಔಟ್ಡೋರ್ ಸಹ ಏನೋ ನಿರ್ಮಾಣ ಆಗಬಹುದು. ಆ ಒಂದು ದೃಷ್ಟಿಯಿಂದ ಸರ್ಕಾರ ಯೋಚನೆ ಮಾಡಬೇಕಾಗತ್ತೆ. ಯಾಕಂದ್ರೆ ಈ ಒಂದು ಭಾಗದಲ್ಲಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವಿದೆ, ಪಕ್ಕದಲ್ಲಿ ಕಾಡುಗಳಿದೆ. ಈ ಒಂದು ಭಾಗದಲ್ಲಿ ಏನಾದರೂ ಕ್ರೀಡಾಂಗಣ ಆಯ್ತು ಅಂದ್ರೆ ತುಂಬಾ ಸಮಸ್ಯೆ ಆಗಲಿದೆ ಅಂತ ಒಂದ್ ಕಡೆ ರೈತರು ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿನ್ನಸ್ವಾಮಿ ಸ್ಟೇಡಿಯಂ ದುರಂತದ ಬಳಿಕ ಹೊಸ ಸ್ಟೇಡಿಯಂ ಅನ್ನ ಮಾಡೋದಕ್ಕೆ ಸರ್ಕಾರ ಪ್ಲಾನ್ ಅನ್ನ ಮಾಡ್ತಾ ಇದೆ. ಆದರೆ ಈ ವಿಚಾರ ಬನ್ನೇರುಘಟ್ಟದ ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಹೊಸ ಸ್ಟೇಡಿಯಂಗೆ ಮುಂದಾದ ಸರ್ಕಾರಕ್ಕೆ ಆರಂಭದಲ್ಲೇ ವಿಘ್ನ. ಬನ್ನೇರುಘಟ್ಟದ ಸೂರ್ಯನಗರದಲ್ಲಿ ನಿರ್ಮಾಣಕ್ಕೆ ಸಿದ್ಧತೆ ನಡೆದಿತ್ತು.
ಕೆಎಚ್ಬಿ ಲೇಔಟ್ನಲ್ಲಿ 100 ಎಕರೆ ಪ್ರದೇಶದಲ್ಲಿ ನಿರ್ಮಾಣಕ್ಕೆ ಸಜ್ಜಾಗಿತ್ತು. ಇದೇ ತಿಂಗಳು 23ಕ್ಕೆ ಶಂಕುಸ್ಥಾಪನೆಗೂ ಕೂಡ ಸರ್ಕಾರ ಸಜ್ಜಾಗಿದೆ. ಆದರೆ ಸ್ಟೇಡಿಯಂ ನಿರ್ಮಾಣಕ್ಕೆ ಬನ್ನೇರುಘಟ್ಟ ರೈತರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಸುರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಸ್ಟೇಡಿಯಂ ಬೇಡ ಅಂತ ಆಗ್ರಹಿಸಿದ್ದಾರೆ. ಆನೇಕಲ್ ತಾಲೂಕಿನ ಸೂರ್ಯ ಸಿಟಿಯಲ್ಲಿ ಇದೀಗ ದೊಡ್ಡ ಮಟ್ಟದಲ್ಲಿ 2ನೇ ಅತಿ ದೊಡ್ಡ ಕ್ರಿಕೆಟ್ ಕ್ರೀಡಾಂಗಣ ಮಾಡಲು ಸರ್ಕಾರ ಹೊರಟಿದೆ. ನಾನೀಗ ಅದೇ ಜಾಗದಲ್ಲಿ ನೋಡಿ, ರೈತರ ಭೂಮಿ ಈಗೆಲ್ಲ ಭೂ ಸ್ವಾಧೀನ ಮಾಡಿಕೊಂಡಿದ್ದಾರೆ. ಆ ಒಂದು ಪಕ್ಕದಲ್ಲಿ ತುಂಬಾ ದೂರ ಇದೆ, ಇಲ್ಲಿಂದ ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ಇರಬಹುದು. ರಾಷ್ಟ್ರೀಯ ಉದ್ಯಾನವನ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಇದೆ. ಈ ಒಂದು ಭಾಗದಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಮಾಡಲು ಸರ್ಕಾರ ಹೊರಟಿದೆ. ಆದ್ರೆ ಈಗ ರೈತರು ಆಕ್ರೋಶ ಕಾರಣವಾಗಿದೆ. ಯಾಕಂದ್ರೆ ಈ ಒಂದು ಕ್ರೀಡಾಂಗಣ ಆಯ್ತಂದ್ರೆ ಪ್ರಾಣಿಗಳಿಗೆ ತುಂಬಾ ಸಮಸ್ಯೆ ಆಗಲಿದೆ, ಪರಿಸರ ನಾಶವಾಗಲಿದೆ. ಯಾಕಂದ್ರೆ ರಾಷ್ಟ್ರೀಯ ಉದ್ಯಾನವನ ಸೂಕ್ಷ್ಮ ಪ್ರದೇಶ ಈ ಒಂದು ಜಾಗ. ಈ ಒಂದು ಜಾಗದಲ್ಲಿ ಕ್ರಿಕೆಟ್ ಕ್ರೀಡಾಂಗಣ ಮಾಡೋದು ಸರಿಯಲ್ಲ. ಯಾಕಂದ್ರೆ ಲೈಟ್ ವ್ಯವಸ್ಥೆ ಇರುತ್ತೆ, ಸಾಕಷ್ಟು ಜನ ಬರ್ತಾರೆ, ಕೂಗಾಡ್ತಾರೆ, ವಾಹನಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಮತ್ತೊಂದ್ ಕಡೆ ಇಲ್ಲಿ ರೆಸಾರ್ಟ್ಗಳು, ಹೋಟೆಲ್ಗಳೆಲ್ಲ ಬಂದ್ಬಿಡ್ತವೆ. ಅಭಿವೃದ್ಧಿ ಮಾಡ್ತಾರೆ ಹೋಗಿ, ಒಂದ್ ಕಡೆ ಪ್ರಾಣಿ ಕುಲಕ್ಕೆ, ಮತ್ತೊಂದ್ ಕಡೆ ಪರಿಸರಕ್ಕೆ ತುಂಬಾ ಹಾನಿ ಆಗುತ್ತೆ. ಎಲ್ಲ ಸೂಕ್ಷ್ಮ ಪ್ರದೇಶ ಇದು. ಹೀಗಾಗಿ ಇಲ್ಲಿ ರೈತರು, ಹೋರಾಟಗಾರರು ಇದೀಗ ಕೋರ್ಟಿಗೆ ಹೋಗಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಕೇಸ್ ನಡೆದಿದೆ. ಬಟ್ ಸರ್ಕಾರ ಮಾತ್ರ ಈಗ ಶಂಕುಸ್ಥಾಪನೆ ಮಾಡಲು ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಕ್ರೀಡಾಂಗಣ ಮಾಡಲು ಈಗ ಸಿದ್ಧತೆ ಮಾಡಿಕೊಂಡಿದ್ದಾರೆ. ರೈತರು ಮಾತ್ರ ಆಕ್ರೋಶ ಹೊರಹಾಗ್ತಿದ್ದಾರೆ. ದೃಶ್ಯಗಳನ್ನು ನೋಡ್ತಿರ್ಬೋದು, ಇಲ್ಲೆಲ್ಲ ಫಲವತ್ತಾದ ಭೂಮಿ, ಈ ಒಂದು ಭೂಮಿಯನ್ನು ಹಾಳು ಮಾಡಿದ್ದಾರೆ. ಒಂದ್ ಕಡೆ ರಾಷ್ಟ್ರೀಯ ಉದ್ಯಾನವನ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನಕ್ಕೂ ಧಕ್ಕೆ ತರ್ತಿದ್ರೆ. ಹೀಗಾಗಿ ಈ ಒಂದು ಭಾಗದಲ್ಲಿ ನೀವು ಯಾವುದೇ ಕಾರಣಕ್ಕೂ ನೀವು ಏನೋ ಕ್ರೀಡಾಂಗಣ ಮಾಡಲು ಏನೋ ಬೇಡ ಎಂಬುದು ಒತ್ತಾಯ ಕೇಳಿ ಬಂದೆ. ಮಾತಾಡಿಸ್ತೀನಿ ಸರ್, ಕ್ರೀಡಾಂಗಣ ಮಾಡಲು ಸರ್ಕಾರ ಹೊರಟಿದೆ, ಏನ್ ಹೇಳ್ತೀರಿ ಸರ್? ನಮಗೆ ಕ್ರೀಡಾಂಗಣ ಮಾಡ್ಲಿ, ಆದ್ರೆ ಅದಕ್ಕೆ ಅಂತ ಜಾಗ ಇರ್ತದೆ. ಆದ್ರೆ ಇಲ್ಲಿ ಫಾರೆಸ್ಟ್ ಪಕ್ಕದಲ್ಲಿ ಫಲವತ್ತಾದ ಭೂಮಿ ಬೇಕಾಗಿಲ್ಲ ಇವ್ರಿಗೆ. ಯಾಕಂದ್ರೆ ದನ ಕರು ಕುರಿ ಮೇಯ್ತಕ್ಕಂಥ ಜಾಗ ಇದು, ಫಲವತ್ತಾದ ಭೂಮಿ. ನೋಡಿ, ಸಾಮಾನ್ಯ ಫಲವತ್ತಾದ ಭೂಮಿ ಸಿಗ್ಬೇಕಾದ್ರೆ ಬಹಳ ಅದೃಷ್ಟ ಮಾಡಿರ್ಬೇಕು. ಅಂತವ್ರು ಇವರು ಫಲವತ್ತಾದ ಭೂಮಿ ಕಿತ್ಕೊಂಡು ನೀರಾವರಿ ಜಾಗ ಕಿತ್ಕೊಂಡ್ಬಿಟ್ಟು ಇವರು ಸ್ಟೇಡಿಯಂ ಅಂತೆ, ಕೆಎಚ್ಬಿ ಅಂತೆ, ಕೆಡಿಎಂ ಅಂತ ಮಾಡ್ಬಿಟ್ರೆ ನಾಳೆ ಪರಿಸ್ಥಿತಿ ಏನಾಗ್ತದೆ? ಅದು ಮುಂದಿನ ಪೀಳಿಗೆ ಏನಾಗ್ತದೆ? ಭೂಗಳ ಪರವಾಗಿ ಸರ್ಕಾರ ನಿಂತಿದ್ದ ಅಂತ ಏನು ಆರೋಪ ಮಾಡ್ತಿದ್ರಿ ಸರ್? ಇವರು ರಿಯಲ್ ಎಸ್ಟೇಟ್ ದಂಧೆ ಹೆಸರಿಗೆ ಸರ್ಕಾರ ಏನಾಗಿದೆ ಬಡವಣೆ ಅಂತ ಮಾಡ್ಕೊಂಡು ಇವರು ರಿಯಲ್ ಎಸ್ಟೇಟ್ ದಂಧೆ ತರ ಮಾಡ್ಕೊಂಡು ಕೆಎಚ್ಪಿ ಸರ್ಕಾರ ಆದೇಶ ಆಗಿದೆ ಅಂತ ಕಿತ್ಕೊಳ್ಳೋದು. ಆಮೇಲೆ ಸ್ಟೇಡಿಯಂ ನೋಡಪ್ಪ, ಇಂಟರ್ನ್ಯಾಷನಲ್ ಸ್ಟೇಡಿಯಂ ನಾಳೆ ದಿವಸ ನಿಮ್ಗೆ ಅಭಿವೃದ್ಧಿ ಆಗ್ತದೆ. ಏನು ಅಭಿವೃದ್ಧಿ ಮಾಡ್ತಾ ಇದಾರೆ ಇವರು? ಅಭಿವೃದ್ಧಿ ಮಾಡಬೇಕಾದ್ರೆ ಒಬ್ಬ ಫಲವತ್ತಾದ ಭೂಮಿ ಅಂತ ಆನೇಕಲ್ಲು ರಾಗಿ ಕಣಜ ಅಂತ ಹೆಸರಾಗಿದೆ. ಸುಮಾರು ಹಿಂದಿನಿಂದ ರಾಗಿ ಕಣಜ ಅಂತ ಹೆಸರಾದ್ಮೇಲೆ ಅದಕ್ಕೆ ಅಂತ ಒಂದು ಡ್ಯಾಮ್ ಕಟ್ಟಬೇಕು. ಡ್ಯಾಮ್ ಕಟ್ಟಿ ಒಂದು ಕೃಷಿಗೆ ಒಂದು ಡೆವಲಪ್ಮೆಂಟ್ ಮಾಡಬೇಕು. ಅದನ್ನ ನಾವು ಒಪ್ಕೊಂತೀರಿ. ಈಗ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನಕ್ಕೂ ತುಂಬಾ ತೊಂದರೆ ಆಗುತ್ತೆ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ನೋಡಿ ಸರ್? ಈಗ ಬಗಂದೊಡ್ಡಿ ಬನ್ನೇರುಘಟ್ಟ ನಿಯರ್ಗೆ 96 ಸರ್ವೆ ನಂಬರ್, 710 ಎಕರೆ ಗೋಮಾಳದಲ್ಲಿ ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಸುಮಾರು 106 ಎಕರೆ ಸ್ವಾಧೀನಾಗಿದ್ದು ಇವತ್ತು 50 ಎಕರೆಯಲ್ಲಿ ದಾಖಲೆ ಸಿಕ್ಕಿದೆ. ಗೋಮಾಳ ದನ ಸಚಿವ ರಾಮಲಿಂಗಾರೆಡ್ಡಿ ಅವರೇ ಜಾಗ ಇದೆ, ಜಾಗ ಇದೆ, ಬಗಂದೊಡ್ಡಿ ಹತ್ರ ಇದೆ. ಅವ್ರಿಗೆ ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ಹಂಗಾದ್ರೆ ಅನುಕೂಲ ಏನ್ ಸರ್? ಪಾಣಿಗೆ ಬರ್ತಾ ಇದೆ. ಪಾಣಿ ಹೆಂಗ್ ಬಂತು ಇವ್ರಿಗೆ ಗೋಮಾಳ ಜಾಗ? ಈಗ ರಾಷ್ಟ್ರೀಯ ಉದ್ಯಾನವಕ್ಕೆ ಏನ್ ತೊಂದರೆ ಆಗುತ್ತೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನಕ್ಕೆ? ಸರ್, ಇವಾಗ ಆನೆ ಕಾಡು ಪ್ರಾಣಿಗಳು ಬಂದೋಗ್ತಕ್ಕಂಥ ಜಾಗ ಇದು ಅಲ್ವಾ? ಕಾಡು ಪ್ರಾಣಿಗಳು ಬಂದೋಗ್ತಕ್ಕಂಥ ಜಾಗದಲ್ಲಿ ನಾವ್ ಏನಾದ್ರು ಒಂದು ಪ್ರಾಜೆಕ್ಟ್ ಅಂತ ಮಾಡ್ಬಿಟ್ರೆ ಅವು ಬಂದು ಎಲ್ಲಿ ಹೋಗ್ತವೆ? ನಮ್ಗೆ ತೊಂದರೆ. ಇವತ್ತು ಒಬ್ಬ ರೈತ, ನಾವು ಗದ್ದೆಯಲ್ಲಿ ಕೆಲಸ ಮಾಡ್ತಿರ್ತೀರಿ, ಹೊಲದಲ್ಲಿ ಕೆಲಸ ಮಾಡ್ತಿರ್ತೀರಿ. ಇವಾಗ ಡಿಸ್ಟರ್ಬ್ ಆಯ್ತು ಅಂದ್ರೆ ಇವಾಗ ಸ್ಟೇಡಿಯಂ ಅಂತ ಆಗ್ತಾರೆ, ಇಲ್ಲ ಕೆಎಚ್ಪಿ ಆಗ್ತದೆ, ಇಲ್ಲ ಡಿಸ್ಟರ್ಬ್ ಆಗ್ತದೆ. ಡಿಸ್ಟರ್ಬ್ ಆದ ತಕ್ಷಣ ಅವ್ರು ಏನ್ ಮಾಡ್ತವೆ ಅಂದ್ರೆ ಅವು ಒಂಥರ ಮನಸ್ಸು ಚಂಚಲಾಗಿ ಈ ಕಡೆ ಬರ್ತವೆ. ಈ ಕಡೆ ಬಂದಾಗ ರೈತನಿಗೂ ತೊಂದರೆ ಆಗ್ತದೆ. ಆ ಹೊಲ ಗದ್ದೆಯಲ್ಲಿ ಕೆಲಸ ಮಾಡಕ್ ಆಗಲ್ಲ. ಈಗ ನೀವು ಇಲ್ಲಿ ಕ್ರೀಡಾಂಗಣ ಮಾಡಲು ಬೇಡ ಅಂತ ಒತ್ತಾಯ ಮಾಡ್ತೀರಿ? ನಮಗೆ ಬೇಡ ಅಂತ ನಾವು ಒತ್ತಾಯ ಮಾಡ್ತೀವಿ ಸರ್. ಸುಪ್ರೀಂ ಕೋರ್ಟ್ ಏನ್ ತೀರ್ಮಾನ ಮಾಡ್ತದೆ ನಾವು ತಾವೇ ಹೋಗಿದ್ರೆ ನಾವು ಕಾದ್ ನೋಡೋಣ. ಯಾಕಂದ್ರೆ ಈ ಒಂದು ಭಾಗದಲ್ಲಿ ಆನೆಗಳು ಬರ್ತವೆ, ಪ್ರಾಣಿಗಳು ಸಹ ಬರ್ತವೆ. ಈ ಒಂದು ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಕ್ರೀಡಾಂಗಣ ಮಾಡಬಾರದು ಎಂಬುದು ರೈತರ ಒತ್ತಾಯವಾಗಿದೆ, ಸಂಘಟನೆಗಳ ಒತ್ತಾಯವಾಗಿದೆ. ಸರ್ಕಾರ ಮಾತ್ರ ಮಾಡಕ್ಕೆ ಹೊರಟಿದೆ. 100 ಎಕರೆಯಲ್ಲಿ 900 ಕೋಟಿ ಖರ್ಚು ಮಾಡ್ತಿದೆ. ಅತಿ ದೊಡ್ಡ 2ನೇ ಕ್ರೀಡಾಂಗಣ, 27 ವಿವಿಧ ಕ್ರೀಡೆಗಳು ಸಹ ಇಲ್ಲಿ ಇಂಡೋರ್ ಔಟ್ಡೋರ್ ಸಹ ಏನೋ ನಿರ್ಮಾಣ ಆಗಬಹುದು. ಆ ಒಂದು ದೃಷ್ಟಿಯಿಂದ ಸರ್ಕಾರ ಯೋಚನೆ ಮಾಡಬೇಕಾಗತ್ತೆ. ಯಾಕಂದ್ರೆ ಈ ಒಂದು ಭಾಗದಲ್ಲಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವಿದೆ, ಪಕ್ಕದಲ್ಲಿ ಕಾಡುಗಳಿದೆ. ಈ ಒಂದು ಭಾಗದಲ್ಲಿ ಏನಾದರೂ ಕ್ರೀಡಾಂಗಣ ಆಯ್ತು ಅಂದ್ರೆ ತುಂಬಾ ಸಮಸ್ಯೆ ಆಗಲಿದೆ ಅಂತ ಒಂದ್ ಕಡೆ ರೈತರು ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.